ಮುಂದುವರ್ಸ್ಕೊಂಡು ಹೋಗುವಂಥ ಮನೋಸ್ಥಿತಿಗೆ ಬಂದಿದ್ದಾರೆ. ಜೊತೆಗೆ ತಮ್ಮದೇ ಅಂತ ಒಂದು ಎಸ್ ಎ ಮಾದೇವಪ್ಪನವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರೆಲ್ಲ ಗುಂಪು ಕಟ್ಕೊಂಡು ಸಿದ್ದರಾಮಯ್ಯರನ್ನು 2022 ರಕ್ಷಿಸ್ಕೊಂಡು ಹೋಗೋದು ಸಿ ಎಮ್ ಆಗಿ ಅನ್ನೋದು ಅವ್ರ ಪ್ರಬಲ ಆಕಾಂಕ್ಷೆ. 2022 ಬೇಕಾದ ಆಗ್ತದೆ, ಹಾರಿಸೋದು ನೋಡು ಚಿತ್ರ ಆಗ್ತದೆ, ಡಬ್ಬರೆ ಆಗ್ತದೆ, ಏನು ಬೇಕಾದ ಆಗ್ಬೋದು, ನಮ್ಗೆ ಹೋಪ್ಸ್ ಅದಾವ ಅನ್ನೋದು ಅವ್ರ ಮಾತು. ಈ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಯಾವ ಹೋಪ್ಸ್ ಇಲ್ಲ. ಯಾಕಪ್ಪ ಅಂದ್ರೆ ಸಪೋಸ್ ಏನಾದರೂ ಸಿದ್ದರಾಮಯ್ಯನವರು ಇಳಿಯುವಂಥ ಪ್ರಸಂಗ ಬಂದರೆ ಅದು ಕೇವಲ ಡಿ ಕೆ ಶಿ ಅವರ ಪ್ರಬಲ ರಾಜಕೀಯ ಇಚ್ಛಾಶಕ್ತಿಯಿಂದ. ಯಾಕಂದ್ರೆ ಇನ್ನೇನು ಕೇಳಬೇಕಾಗಿದೆ, ಇನ್ನೇನು ಬದಲಾವಣೆ ಮಾಡೋರದಾರ ಸಿದ್ದರಾಮಯ್ಯನವರು. ಗ್ಯಾರಂಟಿ ಕೊಟ್ಟರು ಮಾಡಿದ್ರು, ಅವರಲ್ಲಿದ್ದಂಥ ಪ್ರಮೋನ್ನತವಾದಂಥ ಒಂದು ಆಡಳಿತ ಕೊಟ್ಟು ಬಿಟ್ಟಿದ್ದಾರೆ. ಈಗಾಗಲೇ ಇದರ ಮುಂದಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ರೈತರ ಬೇಡಿಕೆಗಳನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಕ್ಕೆ ಇನ್ನೂ ಅನೇಕ ಬೇಡಿಕೆಗಳಿದ್ದಾವೆ. ಬಡತನ ಪೂರ್ಣ ಪ್ರಮಾಣ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲರೂ ಅಸಾಧ್ಯ ಕೆಲವು ಮಾತುಗಳು. ನಿರುದ್ಯೋಗ ಉದ್ಯೋಗ ಸೃಷ್ಟಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಏನೋ ಕೊಟ್ಟು ಸಮಾಧಾನ ಮಾಡ್ಬೋದು, 56,000, 1 ಲಕ್ಷ, 2 ಲಕ್ಷ ಕೊಟ್ಟು ಸಮಾಧಾನ ಮಾಡ್ಬೋದು. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಡಿಮೆ 4ರಿಂದ 5 ಲಕ್ಷ ಜನ ನಿರುದ್ಯೋಗಿಗಳಿದ್ದಾರೆ. ಅಷ್ಟೆಲ್ಲ ಜನಕ್ಕೆ ಉದ್ಯೋಗ ಕೊಡಿಸೋದು ಶಕ್ತಿ ಇಲ್ಲ ಅರವಿಂದ್ ದೇಶಪಾಂಡೆ ಅವರ ಅಭಿಪ್ರಾಯದಲ್ಲಿ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಸತೀಶ್ ಅವರಿಗೆ ಕುರ್ಚಿ, ಸಿ ಎಮ್ ಕುರ್ಚಿ, ಸಪೋಸ್ ಏನಾದರೂ ಡಿ ಕೆ ಶಿ ಅವರು ಸಿ ಎಮ್ ಆದರೆ ದೂರದ ಕನಸಾಗಿಬಿಡ್ತೈತಿ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಹೀಗಾಗಿ ಸತೀಶ್ ಅವರಿಗೂ ಸಹಿತ ಇದು ಏನಪ್ಪ ಅಂದ್ರೆ ಸಿ ಎಮ್ ಸ್ಥಾನಕ್ಕಾಗಿ ಒಂದು ಕೊನೆ ಹೋರಾಟ ಅಂದರೂ ಅಡ್ಡಿಯಿಲ್ಲ. ಯಾಕಂದ್ರೆ ಒಮ್ಮೆ ಏನಾದರೂ ಸಿ ಎಮ್ ಆಗಿಬಿಟ್ರಪ್ಪ ಅಂತಂದ್ರೆ ಇನ್ನು ಫ್ಯೂಚರ್ದೊಳಗೆ ಭವಿಷ್ಯದಲ್ಲೇ ಡಿ ಕೆ ಶಿ ಅವರು ಇನ್ನೂ ಅವ್ರ ವಯಸ್ಸದ, ಈಗ ಅವ್ರಿಗಿರ್ಬೋದು ಮೋಸ್ಟ್